ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಕಟಕ ರಾಶಿಯವರಲ್ಲಿ ಮಾತ್ರ ಕಂಡುಬರುವ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳು, ಕಟಕ ರಾಶಿಯವರ ಕಷ್ಟಗಳಿಗೆ ಕರ್ನಾಟಕದ ಯಾವ ಕ್ಷೇತ್ರಗಳು ಪರಿಹಾರ ಕ್ಷೇತ್ರಗಳಾಗಿವೆ, ಆ ದೇವಸ್ಥಾನಗಳಲ್ಲಿ ಕಟಕ ರಾಶಿಯವರು ಯಾವ ಪೂಜೆ ಮಾಡಿಸಬೇಕು, ಯಾವ ಪೂಜೆ ಮಾಡಿಸೋದ್ರಿಂದ ಯಾವ ಫಲಗಳು ಸಿಗುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಟಕ ರಾಶಿಯು 12 ರಾಶಿಗಳಲ್ಲಿ 4ನೇ ರಾಶಿಯಾಗಿದ್ದು ಜಲತತ್ವದ ರಾಶಿಯಾಗಿದೆ. ಇದರ ಅಧಿಪತಿ ಚಂದ್ರ. ಕಟಕ ರಾಶಿಯವರು ಹುಟ್ಟಿನಿಂದಲೇ ಸಹನೆ, ಉತ್ತಮ ಗ್ರಹಿಕೆ ಮತ್ತು ಅಂತಃಪ್ರಜ್ಞೆ, ಕಾಳಜಿ ಹೊಂದಿರ್ತಾರೆ. ಆದರೆ ಇವರ ಜಾತಕದಲ್ಲಿ ಚಂದ್ರನ ಸ್ಥಿತಿ ದುರ್ಬಲವಾಗಿದ್ದಾಗ ಅಥವಾ ರಾಹು, ಕೇತು, ಶನಿ ದೋಷಗಳಿದ್ದಾಗ ಜೀವನದಲ್ಲಿ ಬಹಳಷ್ಟು ತೊಂದರೆಗಳು ಎದುರಾಗ್ತವೆ. ಚರ್ಮದ ತೊಂದರೆಗಳು ಮತ್ತು ಮಾನಸಿಕ ಒತ್ತಡ, ಆಸ್ತಿ ಮಾಡಲು ಪರದಾಡಬೇಕಾಗುತ್ತೆ. ಇವುಗಳ ಜೊತೆಗೆ ವಿವಾಹದಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ವ್ಯಾಪಾರ ವ್ಯವಹಾರ, ಉದ್ಯೋಗದಲ್ಲಿ ತೊಂದರೆ, ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಸೇರಿದಂತೆ ಇನ್ನೂ ಅನೇಕ ಸಮಸ್ಯೆಗಳನ್ನು ಬಹುಶಃ ನೀವು ಎದುರಿಸುತ್ತಿರಬಹುದು. ಈ ಹಿಂದಿನ ವಿಡಿಯೋಗಳಲ್ಲಿ ರಾಶಿಗೆ ಅನುಗುಣವಾಗಿ ದೇವಾಲಯ ಅಥವಾ ಪರಿಹಾರ ಕ್ಷೇತ್ರಗಳ ಬಗ್ಗೆ ನಾವು ವಿಡಿಯೋ ಮಾಡಿ ಮಾಹಿತಿ ನೀಡಿದ್ದೆವು. ಬಹಳಷ್ಟು ವೀಕ್ಷಕರು ರಾಶಿಗಳಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿರುವ ಪರಿಹಾರ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿಕೊಂಡಿದ್ರಿ. ಅವರಿಗಾಗಿ ನಾವು ಕರ್ನಾಟಕದಲ್ಲಿರುವ ಮುಖ್ಯವಾಗಿ ಕಟಕ ರಾಶಿಯವರಿಗೆ ಅದೃಷ್ಟವನ್ನೇ ಬದಲಿಸಬಲ್ಲ ದೇವಸ್ಥಾನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತಿದ್ದೇವೆ. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಹಾರ ಪೂಜೆಗಳನ್ನು ಮಾಡಿಸೋದ್ರಿಂದ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ಪಡಿತೀರಿ. ಅಷ್ಟಕ್ಕೂ ಆ ದೇವಸ್ಥಾನ ಯಾವುದು, ಆ ದೇವಸ್ಥಾನಗಳಲ್ಲಿ ಕಟಕ ರಾಶಿಯವರಾದ ನೀವು ಯಾವ ಪರಿಹಾರ ಪೂಜೆಗಳನ್ನು ಮಾಡಿಸೋದ್ರಿಂದ ಎಂತಹ ದೋಷಗಳು ನಿವಾರಣೆಯಾಗುತ್ತೆ ಎಂಬುದನ್ನು ತಿಳಿಯುವ ಮೊದಲು ಕಟಕ ರಾಶಿಯ ನಿಮ್ಮ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳನ್ನು ತಿಳಿಯೋಣ. ಇನ್ನುಳಿದ 11 ರಾಶಿಯವರಿಗಿಂತ ನೀವು ಎಷ್ಟು ಭಿನ್ನ ಎಂಬುದನ್ನು ಈ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳಿಂದ ತಿಳಿಯಬಹುದು. ಕಟಕ ರಾಶಿಯವರ ಪ್ಲಸ್ ಪಾಯಿಂಟ್ಗಳೆಂದರೆ ಈಗಾಗಲೇ ತಿಳಿಸಿದಂತೆ ಚಂದ್ರಗ್ರಹವು ನಿಮ್ಮ ರಾಶಿಯಾಧಿಪತಿಯಾಗಿದ್ದು ಇವರು ತಮ್ಮ ಕುಟುಂಬ ಮತ್ತು ಆತ್ಮೀಯರನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಹಾಗೂ ಕಾಳಜಿ ಮಾಡ್ತಾರೆ. ಎದುರಿಗಿರುವ ಮನಸ್ಸನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇವರಿಗಿರುತ್ತೆ. ಇದರ ಜೊತೆ ಹೊಸ ಹೊಸ ಆಲೋಚನೆಗಳು ಹಾಗೂ ಸಮಾಜ ಸೇವೆಯಲ್ಲಿ ಇವರಿಗೆ ಬಹಳನೇ ಇಂಟ್ರೆಸ್ಟ್ ಇರುತ್ತೆ. ಉಪಕಾರ ಮಾಡಿದವರನ್ನು ಯಾವತ್ತಿಗೂ ದ್ರೋಹ ಮಾಡೋದಿಲ್ಲ. ಭರವಸೆಯನ್ನು ಕೊನೆಯವರೆಗೂ ಕಾಯ್ದುಕೊಳ್ತಾರೆ. ಆದರೂ ಇವರಿಗೆ ಕೆಲವು ಮೈನಸ್ ಪಾಯಿಂಟ್ಗಳು ಸಹ ಇವೆ. ಅವು ಯಾವುದೆಂದರೆ ಚಂದ್ರನಂತೆ ಇವರ ಮನಸ್ಸಿನ ಸ್ಥಿತಿ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುತ್ತೆ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಯೋಚಿಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಹಳೆಯ ಕಹಿ ಘಟನೆಗಳು ಹಾಗೂ ನೋವುಗಳನ್ನು ಬೇಗ ಮರೆಯೋದಿಲ್ಲ. ಅದನ್ನು ನೆನಪಿಸಿಕೊಂಡು ಮತ್ತೆ ನೋವು ಪಡ್ತಾರೆ. ಜೊತೆಗೆ ಹೊಸ ವಾತಾವರಣಕ್ಕೆ ಬೇಗ ಒಗ್ಗಿಕೊಳ್ಳೋದಿಲ್ಲ. ಭದ್ರತೆಯ ಕೊರತೆಯನ್ನು ಅನುಭವಿಸುತ್ತಾರೆ. ಇವುಗಳ ಜೊತೆ ಜೀರ್ಣಕ್ರಿಯೆ ಸಮಸ್ಯೆಗಳು, ಶ್ವಾಸಕೋಶ ಮತ್ತು ಕಫ ಸಂಬಂಧಿತ ರೋಗಗಳು, ಮಾನಸಿಕ ಒತ್ತಡ ಕೂಡ ಎದುರಿಸಬಹುದು. ಇಂತಹ ರಾಶಿಯ ವ್ಯಕ್ತಿಗಳು ತಮ್ಮ ಜಾತಕದಲ್ಲಿರುವ ದೋಷ ನಿವಾರಣೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅದರಲ್ಲೂ ಜಾತಕದಲ್ಲಿನ ಅನೇಕ ಸಮಸ್ಯೆಗಳಿಗೆ ಕರ್ನಾಟಕದ ಈ ಪುಣ್ಯ ಕ್ಷೇತ್ರಗಳು ಕಟಕ ರಾಶಿಯವರ ಪರಿಹಾರ ಕ್ಷೇತ್ರಗಳಾಗಿವೆ ಅಥವಾ ನಿಮ್ಮ ಅದೃಷ್ಟವನ್ನೇ ಬದಲಿಸುವ ದೇವಸ್ಥಾನ ಅಂತಾನೂ ಕರೀಬಹುದು. ಇಲ್ಲಿಗೆ ಒಮ್ಮೆ ಭೇಟಿ ನೀಡೋದ್ರಿಂದ ನಿಮ್ಮ ಕುಟುಂಬ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಸಂತಾನ, ವಿವಾಹ ಸಮಸ್ಯೆಗಳು ದೂರವಾಗುತ್ತೆ. ಹಾಗಾದ್ರೆ ಆ ಪರಿಹಾರ ಕ್ಷೇತ್ರಗಳ ಬಗ್ಗೆ ನಾವು ಒಂದೊಂದಾಗಿ ಮಾಹಿತಿ ತಿಳಿಯೋಣ. ಮೊದಲ ಕ್ಷೇತ್ರ ಶ್ರೀ ಮಹಾಬಲೇಶ್ವರ ದೇವಸ್ಥಾನ, ಗೋಕರ್ಣ. ಕಟಕ ರಾಶಿಯವರ ಅದೃಷ್ಟವನ್ನೇ ಬದಲಿಸುವ ಕ್ಷೇತ್ರವೆಂದರೆ ಅದು ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಈ ಕ್ಷೇತ್ರವು ಮಹಾಶಿವನಿಗೆ ಸಮರ್ಪಿತವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ. ಭಕ್ತರು ಸರಳವಾಗಿ ಗೋಕರ್ಣ ಕ್ಷೇತ್ರ ಎಂದೇ ಕರೀತಾರೆ. ಕಟಕ ರಾಶಿಯವರಿಗೂ ಗೋಕರ್ಣದ ಈ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. ಚಂದ್ರನು ಶಿವನ ಜಟೆಯಲ್ಲಿ ನೆಲೆಸಿರೋದ್ರಿಂದ ಜಲರಾಶಿ ಹಾಗೂ ಚಂದ್ರ ಅಧಿಪತಿಯಾಗಿರುವ ಕಟಕ ರಾಶಿಯವರಿಗೆ ಇದು ಅತ್ಯಂತ ಮಂಗಳಕರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವು ಮಾಡಿಸಬೇಕಾದ ಪೂಜೆಗಳು ಹೀಗಿವೆ ನೋಡಿ. ಕೋಟಿ ತೀರ್ಥ ಕೊಳದಲ್ಲಿ ಸ್ನಾನ ಮಾಡಿ ಆತ್ಮಲಿಂಗವನ್ನು ಸ್ಪರ್ಶಿಸಿ ಪೂಜಿಸೋದು, ಚಂದ್ರನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಶಿವಲಿಂಗಕ್ಕೆ ಹಾಲು ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡಿಸೋದು, ಜಾತಕದಲ್ಲಿ ಚಂದ್ರನ ದೋಷವಿದ್ರೆ ಶಾಂತಿ ಪೂಜೆ ಹಾಗೂ ಬಿಳಿ ವಸ್ತ್ರ ಅಥವಾ ಅಕ್ಕಿ ದಾನ ಮಾಡಿ. ಕಟಕ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ 2ನೇ ಕ್ಷೇತ್ರವೆಂದರೆ ಅದು ಶ್ರೀ ಶಾರದಾ ಪೀಠ ಹಾಗೂ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ.
ಈ ಕ್ಷೇತ್ರವು ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ದಂಡೆಯ ಮೇಲಿದ್ದು ಆದಿಗುರು ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠವಾಗಿದೆ. ಈ ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀ ಶಾರದಾಂಬೆ, ರತ್ನಗರ್ಭ ಗಣಪತಿ ಮತ್ತು ಸ್ಫಟಿಕದ ಶ್ರೀ ಚಂದ್ರಮೌಳೀಶ್ವರ ಲಿಂಗವಿದೆ. ಇಲ್ಲಿನ ಮಹಾಶಿವನನ್ನು ಚಂದ್ರಮೌಳೀಶ್ವರ ಎಂದು ಕರೆಯಲಾಗುತ್ತೆ. ನಂಬಿಕೆಗಳ ಪ್ರಕಾರ ಚಂದ್ರಮೌಳೀಶ್ವರ ಚಂದ್ರನಿಗೆ ಅನುಗ್ರಹ ನೀಡಿದ ಸ್ಥಳ ಎಂದು ನಂಬಲಾಗುತ್ತೆ. ಕಟಕ ರಾಶಿಯವರು ಚಂದ್ರನ ಆಶೀರ್ವಾದ ಪಡೆಯಲು ತಪ್ಪದೇ ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು. ಜೀವನದಲ್ಲಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಈ ಸರಳ ಪರಿಹಾರ ಪೂಜೆ ಮಾಡಿಸಿ. ಅವುಗಳೆಂದರೆ ರಾತ್ರಿ ವೇಳೆ ನಡೆಯುವ ಚಂದ್ರಮೌಳೀಶ್ವರ ಸ್ವಾಮಿಯ ಚತುರ್ಕಾಲ ಪೂಜೆ ಹಾಗೂ ಅಭಿಷೇಕವನ್ನು ಕಣ್ತುಂಬಿಕೊಳ್ಳೋದು. ಜಾತಕದಲ್ಲಿ ಮಾನಸಿಕ ಅಸ್ಥಿರತೆ ಇದ್ರೆ ಶಾರದಾಂಬೆಗೆ ಮತ್ತು ಚಂದ್ರಮೌಳೀಶ್ವರನಿಗೆ ವಿಶೇಷ ಅರ್ಚನೆ ಮಾಡಿಸಿ. ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಮನಸ್ಸಿನ ಆತಂಕಗಳನ್ನು ದೂರವಾಗಿಸಲು ಪ್ರಾರ್ಥಿಸಿ. ಇನ್ನು ಮುಂದಿನ ಹಾಗೂ ಕೊನೆಯ ಮಹಿಮಾನ್ವಿತ ದೇವಸ್ಥಾನವೆಂದರೆ ಅದು ತಮಿಳುನಾಡಿನ ಶ್ರೀ ಕಾರ್ಕಾಡೇಶ್ವರರ್ ದೇವಸ್ಥಾನ. ಈ ಕ್ಷೇತ್ರವು ವಿಶೇಷವಾಗಿ ಕಟಕ ರಾಶಿಯವರ ಭಾಗ್ಯೋದಯ ತೆರೆಯುವ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ ಎಂದು ಕರೆಸಿಕೊಂಡಿದೆ. ಕರ್ನಾಟಕದ ಈ ಎರಡು ದೇವಸ್ಥಾನದ ಜೊತೆಗೆ ತಮಿಳುನಾಡಿನಲ್ಲಿರುವ ತಿರುಂಡದೇವನಕುಡಿಯಲ್ಲಿರುವ ಶ್ರೀ ಕಾರ್ಕಾಡೇಶ್ವರರ್ ದೇವಸ್ಥಾನಕ್ಕೆ ಭೇಟಿ ನೀಡೋದು ಬಹಳನೇ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಇದು ತಮಿಳುನಾಡಿನ ಕುಂಭಕೋಣಂ ಬಳಿ ಇದೆ. ದೇವಸ್ಥಾನವು ಕಟಕ ರಾಶಿಯವರ ವಿಶೇಷ ಜನ್ಮ ರಾಶಿ ದೇವಸ್ಥಾನ ಅಂತ ಜ್ಯೋತಿಷ್ಯ ಶಾಸ್ತ್ರ ಉಲ್ಲೇಖಿಸುತ್ತೆ. ಈ ದೇವಸ್ಥಾನದ ಬಗ್ಗೆ ಅದ್ಭುತವಾದ ಸ್ಥಳ ಪುರಾಣವಿದೆ. ಶ್ರೀ ಕಾರ್ಕಾಡೇಶ್ವರರ್ ದೇವಸ್ಥಾನದ ಬಗ್ಗೆ ಮತ್ತಷ್ಟು ತಿಳಿಯಲು ಕಾಮೆಂಟ್ ಬಾಕ್ಸ್ ನಲ್ಲಿ ಕಟಕ ಅಂತ ಟೈಪ್ ಮಾಡಿ. ಈಗಾಗಲೇ ಮಾಡಿರುವ ವಿಡಿಯೋದ ಲಿಂಕ್ ಅನ್ನು ನಾವು ನಿಮಗೆ ಕಳುಹಿಸುತ್ತೇವೆ. ಅಂದ ಹಾಗೆ ನೀವು ಇಲ್ಲಿ ಮಾಡಿಸಬೇಕಾದ ಪೂಜೆಗಳೆಂದರೆ ಇಲ್ಲಿನ ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿಸೋದು. ಕಟಕ ರಾಶಿಯವರಿಗೆ ಕಾಡುವ ದೀರ್ಘಕಾಲದ ಅನಾರೋಗ್ಯ ಮತ್ತು ಜೀರ್ಣಕ್ರಿಯೆ ತೊಂದರೆಗಳಿಗೆ ಇಲ್ಲಿ ಪರಿಹಾರ ಪೂಜೆ ಮಾಡಿಸಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಟಕ ರಾಶಿಯವರು ಜೀವನದಲ್ಲಿ ತಾವು ಎದುರಿಸುತ್ತಿರುವ ಕಷ್ಟಗಳಿಂದ ಪಾರಾಗಲು ಕರ್ನಾಟಕದ ಯಾವ ಕ್ಷೇತ್ರಕ್ಕೆ ಹೋಗಿ ಯಾವ ಪೂಜೆಗಳನ್ನು ಮಾಡಿಸಬೇಕು ಅಂತ. ನಿಮಗೆ ಯಾವ ರಾಶಿಯ ಪರಿಹಾರ ಕ್ಷೇತ್ರದ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.